ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಸರ್ಕಾರದಿಂದ ಏನು ಒಳ ಮೀಸಲಾತಿ ಮತ್ತು ವಿವಾಹಿತ ಮಹಿಳೆಯರ ಒಂದು ನಿರ್ಣಯ ಈಗಾಗಲೇ ಆಗಿರ್ತಕ್ಕಂಥದ್ದು. ಯಾರೆಲ್ಲ ಆ ಒಂದು ಇನ್ಫಾರ್ಮೇಷನ್ ನೋಡಿಲ್ವೋ, ಹಿಂದಿನ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಈ ಹಿಂದೆ ಮಾಡ್ತಕ್ಕಂತಹ ಒಂದು ಯೂಟ್ಯೂಬ್ ವಿಡಿಯೋ ಅದೇ ಆಗಿರುತ್ತೆ. ಸೊ ಯಾವ ಆದೇಶದ ಮೇಲೆ ವಿವಾಹಿತ ಮಹಿಳೆಯರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ. ಇದರಲ್ಲಿ ಆ ವಿಷಯನ ಹೇಳಲ್ಲ, ಮಿಕ್ಸ್ ಮಾಡಲ್ಲ. ಸೊ ಹಾಗಾಗಿ ಯಾರಿಗಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದೆ, ವಿಡಿಯೋ ಒಂದು ಮೇನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇನ್ ಚಾನಲ್ಗೆ ಹೋಗ್ತೀರಾ, ಅಲ್ಲಿ ಆ ವಿಡಿಯೋ ಸಿಗುತ್ತೆ ನಿಮಗೆ. ಏನು ಇನ್ಫಾರ್ಮೇಷನ್ ಇದೆ, ವಿವಾಹಿತ ಮಹಿಳೆಯರಿಗೆ ಏನು ಆದೇಶ ಕೊಟ್ಟಿದ್ದಾರೆ ಕೋರ್ಟ್ ಅನ್ನೋದನ್ನು ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಒಂದು ಈ ವಿಡಿಯೋ ಅಲ್ಲಿ ಏನು ಈಗಾಗಲೇ ಸರ್ಕಾರ ಮೊದಲ ಹಂತದಲ್ಲಿ 24,300 ಹುದ್ದೆಗಳ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಈ ಹುದ್ದೆಗಳ ಭರ್ತಿಯಲ್ಲಿ ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ 6ರಿಂದ 10ನೇ ತರಗತಿಯ ಕೃತಿಕಾರರ ಮತ್ತು ಕವಿಗಳ ಪರಿಚಯನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಿಮ್ಮ CETಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಕನ್ನಡಕ್ಕೆ 20ರಿಂದ 25 ಅಂಕಗಳು ಇರೋದ್ರಿಂದ ದೊಡ್ಡ ಸಿಂಹಪಾಲು ಆಗಿರ್ಬೋದು CETಯಲ್ಲಿ. ಹಾಗಾಗಿ ನೀವು ಏನು ಅಂತಂದರೆ ಲೇಖಕರ ಪರಿಚಯನ ಕಂಪಲ್ಸರಿ ನೋಡ್ಕೊಳ್ಳೇಬೇಕಾದಂಥದ್ದು, ಓಕೆನಾ? ಹಾಗಾಗಿ ಅದಾದಮೇಲೆ ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೆ ಉತ್ತರಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಇವು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದನೇ ಬರುತ್ತೆ, ಅಲ್ಲಿರ್ತಕ್ಕಂಥ ಪ್ಯಾಸೇಜ್ಗಳೇ ಬರೋದ್ರಿಂದ ಇದು ನಿಮಗೆ ಅನುಕೂಲ ಆಗುತ್ತೆ. ಇಂಗ್ಲೀಷ್ ಗ್ರಾಮರ್, LBAಯಲ್ಲಿರ್ತಕ್ಕಂತಹ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ಯಾಸೇಜ್ಗಳಾಗಿರ್ಬೋದು, ಏನೆಲ್ಲ ಕಂಟೆಂಟ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಇದನ್ನು ತೊಗೊಂಡು ಬರ್ತಾ ಇದ್ದೀನಿ. ಈ ಎರಡೂ ವಿಡಿಯೋಗಳು ತುಂಬ ಪ್ರಮುಖವಾಗಿದೆ. ಈ ವಿಡಿಯೋಗಳು ಆದಮೇಲೆ ಏನಂತಂದರೆ ಸೈಕಾಲಜಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸೋಷಿಯಲ್ ಸೈನ್ಸು ಎಲ್ಲವನ್ನು ತೊಗೊಂಡು ಬರ್ತಾ ಇರ್ತೀನಿ. ಹಾಗಾಗಿ ಆ ವಿಡಿಯೋಗಳನ್ನು ನೀವು ಮಿಸ್ ಮಾಡಬಾರ್ದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಆ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಅಂತ ತಿಳಿಸ್ತಾ ಬನ್ನಿ ಇವತ್ತಿನ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ. ಶಾಲಾ ಒಂದು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 5,267 ಹುದ್ದೆಗಳು ನಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಾಲಾ ಮತ್ತು ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 5,267 ಹುದ್ದೆಗಳು 2ನೇ ಸ್ಥಾನದಲ್ಲಿದೆ. ಅಂದರೆ ಹೈಯೆಸ್ಟ್ ಆಗಿ ಬೇರೆ ಇಲಾಖೆ ಇದೆ ಸ್ನೇಹಿತರೆ. ಆ ಇಲಾಖೆನ ನಿಮಗೆ ಹೇಳ್ತೀನಿ, ಫುಲ್ ಲಿಸ್ಟನ್ನು ತೊಗೊಂಡಿದ್ದೀನಿ ಕೆಳಗಡೆ. ಸೊ 2ನೇ ಹೈಯೆಸ್ಟ್ ಅಂದರೆ ನಮ್ಮ ಶಿಕ್ಷಕರ ನೇಮಕಾತಿ ಇರ್ತಕ್ಕಂಥದ್ದು. ಹೈಯೆಸ್ಟ್ ಪೋಸ್ಟ್ ಇರೋದು ಈ 2 ಇಲಾಖೆಗಳಿಗೆ ಮಾತ್ರ. ಸೊ ಹಾಗಾಗಿ ಒಟ್ಟಾರೆ 32 ವಿವಿಧ ಇಲಾಖೆಗಳಲ್ಲಿ ಗ್ರೂಪ್ A, B, C ದರ್ಜೆಯ 24,300 ಹುದ್ದೆಗಳ ಭರ್ತಿ ಮಾಡಲು ಈ ಅನುಬಂಧದಲ್ಲಿ ತಿಳಿಸಲಾಗಿದೆ. ಇದರಲ್ಲಿ 23,119 ಹುದ್ದೆಗಳು C ದರ್ಜೆಯಾಗಿದ್ದು, ಇನ್ನು ಇಂಧನ ಆಗಿರ್ಬೋದು, ಕಂದಾಯ ಮತ್ತು ಆರೋಗ್ಯ ಇಲಾಖೆಗಳಲ್ಲೂ ಗಣನೀಯ ಸಂಖ್ಯೆಯ ಒಂದು ನಾವು ಪೋಸ್ಟ್ಗಳನ್ನು ನೋಡಬಹುದು. ಸೊ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ 5,267 ಪೋಸ್ಟ್ಗಳು ಇರ್ತಕ್ಕಂಥದ್ದು, ಸರಿನಾ? ಸೊ ಇದನ್ನು ಬಿಟ್ಟು ನೀವು ಬೇರೆ ಬೇರೆ ಇಲಾಖೆಗೆ ಎಷ್ಟು ಪೋಸ್ಟ್ಗಳಿದೆ ಅಂತ ನೋಡೋದೇ ಆದರೆ ನೋಡಿ, ಇಲ್ಲಿ ಇನ್ಫಾರ್ಮೇಷನ್ನು. ಸೊ ಫಸ್ಟು ಏನು ಅಂತಂದರೆ ಕೃಷಿ ಅಂತ ಕೊಟ್ಟಿದ್ದಾರೆ, ಓಕೆನಾ? ಸೊ ಫಸ್ಟಲ್ಲಿ ಒಂದು ನಿಮಿಷ ಸ್ನೇಹಿತರೆ, ಇಲ್ಲಿ 1-2 ಇಲಾಖೆಗಳು ಹೈಡ್ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ಇಲ್ಲ ಹೈಡ್ ಆಗಿಲ್ಲ. ಓಕೆ, ಡನ್. ಬನ್ನಿ, ಇಲ್ಲಿ ಆರ್ಡರ್ ವೈಸ್ ಅವರು ಹೈ ಪೋಸ್ಟ್ ಅಂತ ತೊಗೊಂಡು ಬಂದಿಲ್ಲ. ಸೊ ಆ್ಯಸ್ ಯೂಸ್ವಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಆ್ಯಸ್ ಯೂಸ್ವಲ್ ಆಗಿ ನೋಡ್ತಾ ಹೋಗೋಣ. ಕಂಪ್ಲೀಟಾಗಿ A, B, ಗ್ರೂಪ್ Cನ ಅಂತ ನೋಡಿದೆ. ಕಂಪ್ಲೀಟಾಗಿ ಎಷ್ಟು ಹುದ್ದೆ ಇದೆ ಅಂತ ಅಷ್ಟೇ ನೋಡ್ತಾ ಹೋಗ್ತೀನಿ ನಾನಿಲ್ಲಿ. ಇದು ಗ್ರೂಪ್ A ಇದೆ, ಇದು B ಇದೆ, ಇದು C ಇದೆ. ಸರಿ, ಓಕೆನಾ? ನೀವು ಬೇಕಾದರೆ ಈ PDF ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಈ PDF ನೀವು ಪಡ್ಕೋಬೋದು. ಸೊ ಕೃಷಿ ಇಲಾಖೆಗೆ ಸುಮಾರು 553 ಹುದ್ದೆಗಳಿರ್ತಕ್ಕಂಥದ್ದು. ಪಶು ಸಂಗೋಪನೆಗೆ 31 ಹುದ್ದೆಗಳು. ಹಿಂದುಳಿದ ವರ್ಗ ಸ್ನೇಹಿತರೆ, ಇದಕ್ಕೆ 7 ಹುದ್ದೆಗಳಿರ್ತಕ್ಕಂಥದ್ದು. ಅದಾದಮೇಲೆ ನೋಡಿ, ಸಹಕಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವರಿಗೆ 180 ಪೋಸ್ಟ್ಗಳಿದೆ. CASUE ಅಂತ ಕೊಟ್ಟಿದ್ದಾರೆ, ಇದಕ್ಕೆ 58 ಹುದ್ದೆಗಳು. ಪರಿಸರ ಇಲಾಖೆಗೆ 92 ಹುದ್ದೆಗಳು. ಇಂಧನ ಇಲಾಖೆಗೆ ಹೆಚ್ಚು ಪೋಸ್ಟ್ಗಳಿದೆ ನೋಡಿ, 2,400 ಹುದ್ದೆಗಳಿರ್ತಕ್ಕಂಥದ್ದು. ಆರ್ಥಿಕ ಇಲಾಖೆಯಲ್ಲೂ ಕೂಡ 2,243 ಹುದ್ದೆಗಳಿದೆ ಸ್ನೇಹಿತರೆ. ಇಲ್ಲೂ ಕೂಡ ಹೈಯೆಸ್ಟ್ ಪೋಸ್ಟ್ ಇದೆ. ಇನ್ನು ಆಹಾರ ಇಲಾಖೆಯಲ್ಲಿ ಕೇವಲ 3 ಪೋಸ್ಟ್ಗಳಿರ್ತಕ್ಕಂಥದ್ದು. ಕೈಮಗ್ಗ ಮತ್ತು ಜವಳಿ ಇಲ್ಲಿ 12 ಹುದ್ದೆಗಳು. ಆರೋಗ್ಯ ಇಲಾಖೆಯಲ್ಲಿ 1,725 ಹುದ್ದೆಗಳಿದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 60 ಹುದ್ದೆಗಳಿದೆ. ಒಳಾಡಳಿತ 557 ಹುದ್ದೆಗಳಿದೆ. ಇನ್ನು ವಸತಿ
ಏನಿದೆಯಲ್ಲ ಅಲ್ಲಿ ವಸತಿಯಲ್ಲಿ 38 ಹುದ್ದೆಗಳು ಇರ್ತಕ್ಕಂಥದ್ದು, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 6 ಹುದ್ದೆಗಳು, ಕಾರ್ಮಿಕ ಇಲಾಖೆಯಲ್ಲಿ 7 ಹುದ್ದೆಗಳು, ಕೈಗಾರಿಕಾ ಒಂದು ಇಲಾಖೆಯಲ್ಲಿ 42 ಹುದ್ದೆಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 333 ಹುದ್ದೆಗಳು, ಗಣಿ ಇಲಾಖೆಯಲ್ಲಿ 18 ಹುದ್ದೆಗಳು, ಸಣ್ಣ ನೀರಾವರಿ ಇಲಾಖೆಯಲ್ಲಿ 21 ಹುದ್ದೆಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಏನು ಬರುತ್ತಲ್ವ ಸ್ನೇಹಿತರೆ, ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 784 ಹುದ್ದೆಗಳು, ಕಂದಾಯ ಇಲಾಖೆಯಲ್ಲಿ ನೋಡಿ ಜಾಸ್ತಿ ಪೋಸ್ಟ್ ಇದೆ, 1350 ಪೋಸ್ಟ್ಗಳು ಇರ್ತಕ್ಕಂಥದ್ದು, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ 351 ಹುದ್ದೆಗಳು, ಪರಿಶಿಷ್ಟ ಜಾತಿ ಕಲ್ಯಾಣ ನಮ್ಮ ಕಲ್ಯಾಣ ಭಾಗಕ್ಕೆ 892 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 200 ಹುದ್ದೆಗಳು, ಶಿಕ್ಷಣ ವೆರಿ ಇಂಪಾರ್ಟೆಂಟ್ ನಮ್ಮ ಶಿಕ್ಷಣ ಇಲಾಖೆಗೆ ಓಕೆನಾ, ನಮ್ಮ ಒಂದು ಶಿಕ್ಷಣ ಇಲಾಖೆಗೆ 5267 ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಫುಲ್ ಮಾಡ್ತಾ ಇರೋದು ಇದೇ ಒಂದು ಗ್ರೂಪಲ್ಲಿ, ಇಲ್ಲಿ ನೋಡಿ ಎ ಅಥವಾ ಬಿ ಅಲ್ಲಿ ಇಲ್ಲ. 5267 ಹುದ್ದೆಗಳು ಇಲ್ಲಿ ಮತ್ತೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ನೆಕ್ಸ್ಟ್ ವೀಡಿಯೋಲ್ಲಿ ನಿಮ್ಗೆ ತೊಗೊಂಡು ಬರ್ತೀನಿ. ಸೊ ಈ 5267 ಹುದ್ದೆಗಳನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ, GPTಗೂ ಕೂಡ ಕೊಟ್ಟಿದ್ದಾರೆ, ಸ್ಪೆಷಲ್ ಟೀಚರ್ಸಿಗೆ ಕೊಟ್ಟಿದ್ದಾರೆ, PSTRಗೂ ಕೂಡ ಕೊಟ್ಟಿದ್ದಾರೆ. ಸೊ ಮತ್ತು ಅಲ್ಲಿ ಹಿಂಗೆ ಡಿವೈಡ್ ಮಾಡಿದ್ದಾರೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಈ ಸದ್ಯಕ್ಕೆ ನೀವು 5267 ಹುದ್ದೆಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಬಂದರೆ ರೇಷ್ಮೆ ಇಲಾಖೆಗೆ 15, ಪ್ರವಾಸೋದ್ಯಮ ಇಲಾಖೆಗೆ 5, ಸಾರಿಗೆ ಇಲಾಖೆಗೆ ನೋಡಿ ಹೌದು ಈ ಸಾರಿಗೆ ಇಲಾಖೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಇರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ಬಿಟ್ಟರೆ ಫಸ್ಟ್ ಬರ್ತಕ್ಕಂಥದ್ದು ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆಯಲ್ಲಿ 6847 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಶಿಕ್ಷಣ ಇಲಾಖೆಗೆ 5000 ಇವು ಫಸ್ಟ್ ಪ್ಲೇಸಲ್ಲಿದೆ, ಇದು ಸೆಕೆಂಡ್ ಪ್ಲೇಸ್ ಇದೆ ನೋಡಿ ನಮ್ಮದು. ಸೊ ಹಾಗಾಗಿ ಈ 2 ಇಲಾಖೆಗಳಲ್ಲಿ ಹೈಯೆಸ್ಟ್ ಪೋಸ್ಟ್ಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು. ಇದಾದಮೇಲೆ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ 185 ಹುದ್ದೆಗಳಿದೆ ಸ್ನೇಹಿತರೆ. ಇದಾದಮೇಲೆ ನೋಡಿ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆಗಳಿರ್ತಕ್ಕಂಥದ್ದು. ಮತ್ತು ಯುವಜನ ಸೇವೆ ಅಂತ ಬರ್ತಾರೆ. ಸೊ ಇಲ್ಲಿ 8 ಹುದ್ದೆಗಳು ಟೋಟಲ್ ಆಗಿ ನಿಮಗೆ ನೋಡಿ, ಟೋಟಲ್ ಆಗಿ ನೋಡೋದೇ ಆದರೆ ನಿಮಗೆ ಗ್ರೂಪ್ ಎ ಅಲ್ಲಿ 562, ಗ್ರೂಪ್ ಬಿ ಅಲ್ಲಿ 619, ಗ್ರೂಪ್ ಸಿ ಅಲ್ಲಿ 23,119 ಪೋಸ್ಟ್ಗಳು, ಓವರಾಲ್ ಆಗಿ 24,300 ನೋಡಿ 24,300 ಹುದ್ದೆಗಳು ಟೋಟಲ್ ಆಗಿ ಈ ಮೊದಲನೇ ಹಂತದಲ್ಲಿ ಏನು ಮಾಡ್ತೀರಿ ಅಂದಿದ್ದಾರೆ, ಭರ್ತಿ ಮಾಡ್ಕೋತೀನಿ ಅಂತ ಸರ್ಕಾರ ಹೇಳಿದೆ. ಸೊ ಈಗ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕಾತಿಗಾಗಿ ವೇಟ್ ಮಾಡೋರಾಗಿರ್ತೀರ. ಹಾಗಾಗಿ ನಿಮಗೆ 267 ಹುದ್ದೆಗಳಿದೆ. ಅದರಲ್ಲಿ ಯಾವ ರೀತಿ ಡಿವೈಡೇಷನ್ ಮಾಡಿದ್ದಾನೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಮ ಉಚಿತ ತರಗತಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಎವ್ರಿ ಡೇ ಕ್ಲಾಸಸ್ಗಳು ಮಾಡ್ತಾ ಹೋಗ್ತಾ ಇರ್ತೀನಿ. ಇದರಿಂದ ಉಪಯೋಗನ ಪಡ್ಕೊಳ್ಳಿ. ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ PDF ನಾನು ನನ್ನ ಒಂದು ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಜಾಯ್ನ್ ಆದರೆ ಈ PDF ಕೂಡ ನಿಮಗೆ ಸಿಗುತ್ತೆ. ನಾನು ಏನೇ ತರಗತಿಗಳು ಮಾಡಿದ್ರೂ ಕೂಡ PDF ಹಾಕ್ತಿರ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗಳನ್ನು ಅಲ್ಲಿ ನೋಡ್ಬೋದು ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ಡೌಟ್ ಇದ್ದರೂ ಕೂಡ ನಾನು ಈಗಾಗಲೇ ಹೇಳಿರೋ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಆನ್ಸರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.